ನಮಗೂ ಕರುಣೆ ಇದೆ ರೀ ಪ್ರಾಣಿಗಳ ಬಗ್ಗೆ. ನಿಮ್ಮನೆಗೂ ಬರೋ ಸಾಧ್ಯತೆ ಇದೆ. ನಿಮ್ಮನೆಗೂ ಬರೋ ಸಾಧ್ಯತೆ ಇದೆ. ಒಂದು ದೊಡ್ಡ ಕಾಟ ಪರಿಸರ ವ್ಯಾಧಿಗಳು ಒಂದಷ್ಟು ಜನ ಇದ್ದಾರೆ. ಇಲ್ಲಿ ವಾಕಿಂಗ್ ಮಾಡೋದಲ್ರಿ ಸಣ್ಣ ಆಡಲ್ಲ ಸರ್, ಸಣ್ಣ ಮಕ್ಕಳು ಪಾಪ ಗೊಳಾಡ್ತವೆ. ಅದನ್ನ ನೀವು ಪೇಪರಲ್ಲಿ ದಿನನಿತ್ಯ ಓದ್ತೀರಿ, ಟಿವಿನಲ್ಲಿ ನೋಡ್ತೀರಿ, ಪ್ರತಿನಿತ್ಯ ಆಗ್ತಾ ಇದೆ. ಹಾಸ್ಪಿಟ್ಲಲ್ಲಿ ಪ್ರತಿನಿತ್ಯ ಅಡ್ಮಿಟ್ ಆಗ್ತಾ ಇದ್ದಾರೆ. ದಯಮಾಡಿ ಫೋರ್ತ್ ವಿತ್ ನೀವು ಡಿಸಿಷನ್, ಗೌರ್ಮೆಂಟಿಂದ ಡಿಸಿಷನ್ ತಾಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿ ನೋಡೋಣ. ಕರ್ನಾಟಕ ಸರ್ಕಾರದ ಫಸ್ಟ್ ಟೈಮ್ ಇದು ಎಂಟರ್ ಬಂದು ಇಡೀ ಇಂಡಿಯಾ ದೇಶದಲ್ಲಿ ಕರ್ನಾಟಕ ಸರ್ಕಾರ ಇಂಥ ಒಂದು ಮೂವ್ಮೆಂಟನ್ನು ಸುಪ್ರೀಂ ಕೋರ್ಟಿಗೆ ಕೇಳಿದೆ ಅಂತೇಳಿ ಒಂದು ದೊಡ್ಡ ಹೆಸರು ಬರಲಿ. ನೋಡೋಣ ಸುಪ್ರೀಂ ಕೋರ್ಟ್ ಜಡ್ಜಿಗಳು ಏನು ಮಾಡ್ತಾರೆ ನೋಡೋಣ. ಅವ್ರ ಮಕ್ಕಳಿಗೆ ಆದರೆ ತೊಂದರೆ ಆದರೆ, ನಮ್ಮ ಮಕ್ಕಳಿಗೆ ತೊಂದರೆ ಆದರೆ ಸುಪ್ರೀಂ ಕೋರ್ಟ್ ಜಡ್ಜಿ ಮಕ್ಕಳಿಗೆ ತೊಂದರೆ ಸುಮ್ಮನೆ ಇದು ಒಂದು ಡಿಸಿಷನ್ ತಾಗ್ತಿರಲ್ವ ನೀವು? ನಾನು ಅಧ್ಯಕ್ಷ ಆಗಿದ್ದೆ ಸ್ವಾಮಿ, ಮುನ್ಸಿಪಲ್ ಅಧ್ಯಕ್ಷ ಆದನು. ನನ್ನ ಅವಧಿ 2800 ನಾಯಿಯನ್ನು ಇದು ಮಾಂಸ ಕೊಟ್ಟು ಇದು ಹಾಕೋ ಮುಖಾಂತರ ಅವ್ರು ಸಾಯಿಸಿ ತೆಂಗಿ ಮರಕ್ಕೆಲ್ಲ ಉಣಿಸಿದ್ದೆ ನಾನು ಒಂದು ಕಾಲದಲ್ಲಿ. ಹಾಂ ಆಯ್ತು, ಒಂದ್ಸರಿ ಜೈಲಿಗೆ ಹೋಗಲ್ರಿ, ಈ ಮಕ್ಕಳಿಗೋಸ್ಕರ ಅದಕ್ಕೂ ಹೋಗ್ಬಿಡೋಣ, ನೋಡೋಣ ಏನಾಗ್ತದೆ ನೋಡೋಣ.